ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ಅನಾಮಿಕ ತೋರಿಸಿದಂತಹ ಜಾಗದಲ್ಲಿ ಕಳೆಬರಹಕ್ಕಾಗಿ ಎಸ್ಐಟಿ ಶೋಧವನ್ನು ನಡೆಸ್ತಾ ಇದೆ. 5 ಸ್ಥಳವನ್ನ ಪರಿಶೀಲನೆ ನಡೆಸಿದ್ರೂ ಕೂಡ ಕಳೆಬರಹದ ಕುರುಹು ಪತ್ತೆ ಆಗ್ತಾ ಇಲ್ಲ. ಎಸ್ಐಟಿಯಿಂದ ಮತ್ತೆ ಅನಾಮಿಕನನ್ನ ವಿಚಾರಣೆಗೊಳಪಡಿಸ್ತಾರಾ ಅನ್ನುವಂತಹದ್ದು ಈಗಿರುವಂತಹ ಪ್ರಶ್ನೆ. ಪ್ರಕರಣದ ಮಾಹಿತಿಯನ್ನ ಪಡೆಯೋದಕ್ಕೆ ಮತ್ತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮೊದಲು ಈತನನ್ನ ವಿಚಾರಣೆಗೊಳಪಡಿಸಲಾಗಿತ್ತು 2 ಹಂತದಲ್ಲಿ. ಅದಾದ ಮೇಲೆ ಈತನನ್ನ ಸ್ಪಾಟ್ ಮಹಜರಿಗೆ ಕರೆಸಿಕೊಂಡು ಹೋಗಲಾಗಿತ್ತು. ಆತ ಗುರುತಿಸಿದಂತಹ ಜಾಗದಲ್ಲಿಯೇ ಆತನ ಕಣ್ಣೆದುರಿಗೇನೆ ಭೂಮಿ ಅಗೆಯುವಂತಹ ಕೆಲಸ ಆಗಿದೆ. ಈಗಾಗಲೇ 5 ಜಾಗದಲ್ಲಿ ಭೂಮಿಯನ್ನು ಅಗೆದ್ರೂ ಕೂಡ ಸಣ್ಣದೊಂದು ಕುರುಹು ಸಿಕ್ಕಿಲ್ಲ, ಸಾಕ್ಷ್ಯ ಸಿಕ್ಕಿಲ್ಲ, ತಲೆಬುರುಡೆ ಸಿಕ್ಕಿಲ್ಲ, ಮೂಳೆ ಮತ್ತೇನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಈಗ ಎಸ್ಐಟಿ ತಮ್ಮ ಇನ್ವೆಸ್ಟಿಗೇಷನ್ ಸ್ಟೈಲನ್ನೇ ಚೇಂಜ್ ಮಾಡಬೇಕಾಗುತ್ತೆ. ಇನ್ನೂ ಕೂಡ 8 ಪಾಯಿಂಟ್ಗಳು ಬಾಕಿ ಇದ್ದಾವೆ. 8 ಪಾಯಿಂಟ್ಗಳಲ್ಲಿ ಸಿಗಬಹುದು, ಸಿಗದೇನೂ ಇರಬಹುದು. ಬಟ್ ಎಸ್ಐಟಿ ಇನ್ವೆಸ್ಟಿಗೇಷನ್ ಇವತ್ತಿನಿಂದ ಮತ್ತೆ ಹೇಗೆ ಸಾಗುತ್ತೆ ಅಂಥೇಳಿ ಮತ್ತಷ್ಟು ವೇಗವಾಗಿ ಆ ಎಲ್ಲ ಪಾಯಿಂಟ್ಗಳನ್ನು ಅಗೆಯುವಂತಹ ಕೆಲಸವಾಗುವಂತಹ ಸಾಧ್ಯತೆ ಇದೆ. ಅಲ್ಲೂ ಕೂಡ ಇಫ್ ಇನ್ ಕೇಸ್ ಸಿಗಲಿಲ್ಲ ಅಂದರೆ ಯಾವುದೇ ಸಣ್ಣದೊಂದು ಸಾಕ್ಷಿಯೂ ಕೂಡ ಆತನನ್ನು ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹೆಲ್ಪ್ಲೈನನ್ನು ಕೂಡ ಎಸ್ಐಟಿ ಆರಂಭಿಸಿರುವಂಥದ್ದು. ಈತ ಮಾಡ್ತಾ ಇರುವಂತಹ ಆರೋಪಕ್ಕೆ ಈತ ಕೊಟ್ಟಿರುವಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದರೂ ದೂರನ್ನು ಕೊಡಬೇಕು ಅನ್ನೋದಿದ್ರೆ ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳ ಬಗ್ಗೆ ಏನಾದರೂ ದೂರನ್ನು ಕೊಡಬೇಕು ಅನ್ನೋದಿದ್ರೆ ನೀವು ಕರೆಯನ್ನು ಮಾಡಬಹುದು ಅಂಥೇಳಿ ಎಸ್ಐಟಿ ಹೆಲ್ಪ್ಲೈನ್ ನಂಬರನ್ನು ಕೂಡ ಡಿಸ್ಪ್ಲೇ ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಹೇಗೆ ಸಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಇಡೀ ದೇಶದ ಗಮನ ಸೆಳೆದಿರುವಂತಹ ಪ್ರಕರಣ ಇದು. ಈ ಪ್ರಕರಣವನ್ನು ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಡೇ 1ನಿಂದಲೂ ಕೂಡ ಕೆಲಸವನ್ನು ಮಾಡ್ತಾ ಇದೆ. ತುಂಬ ತ್ವರಿತಗತಿಯಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದೆ. ಎಲ್ಲ ಅಂದುಕೊಂಡಂತಾಗಿದ್ರೆ, ಆತ ಹೇಳ್ತಾ ಇರೋದು ನಿಜ ಆಗಿದ್ರೆ 5 ಪಾಯಿಂಟ್ಗಳಲ್ಲಿ ಕಳೆಬರ ಸಿಗಬೇಕಿತ್ತು, ಸಾಕ್ಷ್ಯಗಳು ಸಿಗಬೇಕಿತ್ತು. ಬಟ್ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಹಾಗಾಗಿ ಎಸ್ಐಟಿ ಈಗ ಮುಂದೆ ಇನ್ವೆಸ್ಟಿಗೇಷನನ್ನು ಹೇಗೆ ಸಾಗಿಸುತ್ತೆ ಅಂಥೇಳಿ. ಏಕೆಂದರೆ ಇದು 20-25 ವರ್ಷಗಳ ಹಿಂದಿನ ಪ್ರಕರಣ. 1995ರಿಂದ 2014 ಡಿಸೆಂಬರ್ವರೆಗೂ ಕೂಡ ನಾನು ಧರ್ಮಸ್ಥಳದಲ್ಲಿ ನಿರಂತರವಾಗಿ ಶವಗಳನ್ನು ಹೂತು ಹಾಕಿದ್ದೆ ಅನ್ನುವಂತಹ ಆರೋಪವನ್ನು ವ್ಯಕ್ತಿ ಮಾಡ್ತಾ ಇದ್ದಾನೆ. ಹಾಗಾಗಿ ಮತ್ತಷ್ಟು ಚಾಲೆಂಜಸ್ಗಳು ಈಗ ಎಸ್ಐಟಿ ಮುಂದಿದೆ. ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.